Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. PC Napashitti Circle, Nehru Road, Shivamogga. Contact us 8845777200 or 08182272939. ರಾಗಿಗುಡ್ಡ ಬಳಿಯಿರುವ ಬಂಗಾರಪ್ಪ ಬಡಾವಣೆಯಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನಕ್ಕೆ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿ ನೀಡಿ ಪುನರ್ ನಿರ್ಮಾಣಗೊಂಡ ದೇವಸ್ಥಾನದ ಪರಿಶೀಲನೆ ನಡೆಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಚನ್ನಬಸಪ್ಪ, ಕಳೆದ ಜುಲೈ 6ರಂದು ದುಷ್ಕರ್ಮಿಗಳಿಂದ ಹಾನಿಯಾಗಿದ್ದ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ಅಂದಿನ ಘಟನೆಯಿಂದ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಿತ್ತು. ಈಗ ದೇವಸ್ಥಾನ ಕಾರ್ಯ ಮುಗಿದಿದ್ದು ನವೆಂಬರ್ 3 ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ. ದೇವಸ್ಥಾನ ನಿರ್ಮಾಣ ಮಾಡಲು ಇಡೀ ಹಿಂದೂ ಸಮಾಜ ಕೈಜೋಡಿಸಿದೆ. ಅಂದು ಕಿಡಿಗೇಡಿಗಳಿಂದ ಹಾನಿಯಾಗಿದ್ದ ಗಣೇಶನ ಹಾಗೂ ನಾಗದೇವತೆಗಳ ವಿಗ್ರಹಗಳನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಹಿಂದೂ ಸಮಾಜಕ್ಕೆ ಇದು ಸಂಭ್ರಮದ ಕಾರ್ಯಕ್ರಮವಾಗಿದೆ ಎಂದು ಶಾಸಕ ಚನ್ನಬಸಪ್ಪ ತಿಳಿಸಿದರು. ಜುಲೈ 5 ಶಿವಮೊಗ್ಗ ನಗರದಲ್ಲಿ ನಡೆದಂಥ ಒಂದು ಘಟನೆ ಏನಿತ್ತು, ಇಡೀ ಹಿಂದೂ ಸಮಾಜಕ್ಕೆ ನೋವಿನ ಸಂಗತಿ ಆಗಿತ್ತು. ಅವತ್ತಿನ ಆ ನೋವು 4 ತಿಂಗಳ ನಂತರ ಸಂತೋಷ ಪಡುವಂಥ ಸಂಭ್ರಮ ನವೆಂಬರ್ 3ನೇ ತಾರೀಕಿಗೆ 2 ಮತ್ತು 3ನೇ ತಾರೀಕಿಗೆ ಅದು ನಡೀತಾ ಇದೆ. ಸಂಭ್ರಮ. ಮುಸಲ್ಮಾನ್ ಕಿಡಿಗೇಡಿಗಳು ಇಲ್ಲಿದ್ದಂಥ ಒಂದು ದೇವಾಲಯವನ್ನು ವಿಗ್ರಹಗಳನ್ನು ಧ್ವಂಸ ಮಾಡಿದ್ರು. ಅವತ್ತು ಇಡೀ ಹಿಂದೂ ಸಮಾಜ ಇದನ್ನು ಖಂಡನೆ ಮಾಡಿತ್ತು. ನಾಗರಿಕ ಸಮಾಜ ಇದನ್ನು ಖಂಡನೆ ಮಾಡಿತ್ತು. ಯಾರು ಆ ಕೃತ್ಯವನ್ನು ಮಾಡಿದ್ರು ಅವರಿಗೆ ಕಾನೂನಿನ ಕ್ರಮ ತಗೊಳ್ಬೇಕು ಅಂತೇಳಿ ಅವತ್ತು ಏನು ಹೇಳಿದ್ದು, ಆ ಪ್ರಕಾರನೂ ಕೂಡ ಆ ಘಟನೆಗಳು ಕೂಡ ನಡೀತು. ಈಗ ಎಲ್ಲವೂ ಸುಸೂತ್ರವಾಗಿ ಈ ಒಂದು ದೇವಾಲಯದ ಶಂಕುಸ್ಥಾಪನೆಯ ಕಾರ್ಯಕ್ರಮ, ಪ್ರತಿಷ್ಠಾಪನೆಯ ಕಾರ್ಯಕ್ರಮ, ಶಂಕುಸ್ಥಾಪನೆ ಆಯಿತು. ಅದಾದಮೇಲೆ ಇವತ್ತು 3ನೇ ತಾರೀಕು ನವೆಂಬರ್ 3ಕ್ಕೆ ಪ್ರತಿಷ್ಠಾಪನೆ ಆಗ್ತಾಯಿದೆ. ಗಣಪತಿಯ ದೇವಸ್ಥಾನ, ನಾಗರ ಪ್ರತಿಷ್ಠೆ, ಇದೆಲ್ಲದೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ಇಡೀ ಹಿಂದೂ ಸಮಾಜ ಶಕ್ತಿ ಕೊಟ್ಟಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು, ಶಾಂತಿನಗರದ ನಿವಾಸಿಗಳು, ಹಿಂದೂ ಧರ್ಮಾಭಿಮಾನಿಗಳು ಯಾರಿದ್ದಾರೆ ಈ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಅವರವರ ಕೈಲಾದ ಶಕ್ತಿಯನ್ನು ಧಾರೆ ಎರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಚುನಾಯಿತ ಪ್ರತಿನಿಧಿ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ಜಾಗಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಸಂತೋಷ ಆಗ್ತಿದೆ. 4 ತಿಂಗಳು ಕೆಳಗಡೆ ಬಂದಾಗ ಬಹಳ ನೋವಿತ್ತು ನಮಗೆ. ಮಾಡಬಾರ್ದನ್ನು ಯಾರು ಈ ಕೃತ್ಯವನ್ನು ಮಾಡಿದ್ರು ಅದನ್ನು ಖಂಡಿಸಿ ಹೋರಾಟ ರೂಪಿಸುವಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿತ್ತು. ಇವತ್ತು ದೇವರ ಅನುಗ್ರಹ, ಹಿಂದೂ ಸಮಾಜದ ಬಂಧುಗಳ ಅಪೇಕ್ಷೆ ಏನಿತ್ತು, ಇಲ್ಲೊಂದು ವಾಪಸ್ಸು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಆ ಕಾರ್ಯ ಇವತ್ತು ಆಗ್ತಿದೆ ಅಂಥೇಳಿ ತುಂಬ ಸಂತೋಷ ಆಗ್ತಿದೆ ನಮಗೆ. ಹಾಗಾಗಿ ಇವತ್ತು ಏನು ನಡೀತಾ ಇದೆ ಅಂಥೇಳಿ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೇವೆ. ನಾಡಿದ್ದು 3ನೇ ತಾರೀಕು ಹಿಂದೂ ಧರ್ಮದ ಗುರುಗಳು ಬರ್ತಾ ಇದ್ದಾರೆ. ಈ ಒಂದು ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸ್ತಾರೆ. ಇದಕ್ಕೆ ಬೇಕಾದ ಸಿದ್ಧತೆಯನ್ನು ಈ ಬಂಗಾರಪ್ಪ ಬಡಾವಣೆ, ಗಣಪತಿ ಸಂಘದ ಎಲ್ಲ ಬಂಧುಗಳು ಸೇರಿ, ಯುವಕರು ವಿಶೇಷವಾಗಿ ಈ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಹಿಂದೂ ಸಮಾಜದ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭವ್ಯವಾದಂಥ ಮಹದ್ವಾರವನ್ನು ಮಾಡಿದ್ದಾರೆ. ಅಂದರೆ ಬಡವರಿಗೆ ಬೇಕಾಗಿರುವಂಥದ್ದು ನೆಮ್ಮದಿ ಕೊಡುವಂಥ ಭಗವಂತನ ಬಗ್ಗೆ ಬೇರೆ ರೀತಿಯ ಕೃತ್ಯ ನಡೆದಾಗ ನೋವು ಮಾಡಿಕೊಂಡಂಥ ಮನಸ್ಸುಗಳು ಬಂಗಾರಪ್ಪ ಬಡಾವಣೆಯ ವ್ಯಕ್ತಿಗಳು.
ಆ ವ್ಯಕ್ತಿಗಳ ಮನಸ್ಸನ್ನು ಇವತ್ತು ನಾವು ನೋಡಿದ್ದೇವೆ. ಅವ್ರ ಮನಸ್ಸಲ್ಲಿರುವಂಥ ಭಾವನೆಗಳನ್ನು, ಅವರ ಪ್ರಕಟೀಕರಣದ ಮಾತುಗಳನ್ನು ನಾವು ಕೇಳಿದ್ದೇವೆ. ಇನ್ನೆಲ್ಲೂ ಈ ರೀತಿಯ ಸಂಗತಿಗಳು ನಡೆಯದೇ ಇರೋ ರೀತಿ ಒಳಗಡೆ ಉತ್ತರ ಕೊಡುವಂಥ ಕೆಲಸವನ್ನು ಬಂಗಾರಪ್ಪ ಬಡಾವಣೆಯ ಶಾಂತಿನಗರದ ಎಲ್ಲ ನಿವಾಸಿಗಳು ಒಟ್ಟಿಗೆ ಸೇರಿ, ಇಲ್ಲಿನ ಶಾಂತಿನಗರ ಮತ್ತು ಬಂಗಾರಪ್ಪ ಬಡಾವಣೆ ಎಲ್ಲ ಯುವಕರು ಸೇರಿ ಮಾಡಿರುವಂಥದ್ದು ಅಭಿನಂದನೀಯವಾದಂಥ ಕಾರ್ಯ ಅನ್ನೋಂಥ ಮಾತಿನ ಸಂದರ್ಭ ಹೇಳ್ತಾ ಇವತ್ತು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ.